ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ನಾಳೆ ನಿಮಗೇನು ಅರ್ಥಶಾಸ್ತ್ರ ಎಕ್ಸಾಮ್ ಐತಲ್ಲ, ಸೊ ಆ ಒಂದು ಎಕ್ಸಾಮ್ಗೆ ಯೂಸ್ ಆಗಲಿ ಅಂತೇಳಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೇಳ್ತಕ್ಕಂತಹ ಪ್ರಮುಖವಾದ 4 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಂತ ಹೋಗ್ರಿ. ಸೊ ಯಾವ್ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತೇಳಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರಲ್ಲಿ ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ. ಅಂದರೆ ಡಿಫರೆನ್ಸಸನ್ನು ನೀವು ಬರಿಬೇಕಾಗುತ್ತಾ. ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ನೋಡ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದು ಉದ್ಯಮ ಘಟಕ, ಒಂದು ಕೈಗಾರಿಕೆ, ಒಬ್ಬ ಅನುಭೋಗಿ ಇತ್ಯಾದಿಗಳ ವರ್ತನೆಗೆ ಸಂಬಂಧಿಸಿದ್ದಾಗಿರುತ್ತಾ. ಅದೇ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾಮಾನ್ಯ ಬೆಲೆಯ ಮಟ್ಟ, ರಾಷ್ಟ್ರೀಯ ವರಮಾನ, ಸಮಗ್ರ ಉದ್ಯೋಗ ಇತ್ಯಾದಿಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತಾ. ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಸಮತೋಲನವನ್ನು ಅಧ್ಯಯನ ಮಾಡುತ್ತಾ. ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನವನ್ನು ಅಧ್ಯಯನ ಮಾಡುತ್ತಾ. ಅದೇ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಂಕುಚಿತವಾಗಿರುತ್ತೆ, ಇದು ಸಮಗ್ರ ಅರ್ಥಶಾಸ್ತ್ರ ವಿಶಾಲವಾಗಿರುತ್ತೆ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯು ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತಿಸುತ್ತಾ. ಅದೇ ಸಮಗ್ರ ಅರ್ಥಶಾಸ್ತ್ರದ ಉದ್ದೇಶವು ದೇಶದ ಗರಿಷ್ಠ ಹಿತಾಸಕ್ತಿ ಮತ್ತು ಕಲ್ಯಾಣವನ್ನು ಗಳಿಸುವುದಾಗಿರುತ್ತೆ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆ, ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವಾಗಿರುತ್ತೆ. ಸಮಗ್ರ ಅರ್ಥಶಾಸ್ತ್ರವು ದೇಶದ ಒಟ್ಟು ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವಾಗಿರುತ್ತೆ. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ, ಬಂಡವಾಳಶಾಹಿ ದೇಶದ ಆರ್ಥಿಕ ಕಾರ್ಯವೈಖರಿಯನ್ನು ವಿವರಿಸಿ ಅಂತೇಳಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಅಂತಂದರೆ ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿ ಯಾವ ರೀತಿಯಾಗಿ ನಡೆಯುತ್ತಾ ಅಂತೇಳಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತಾ. ಅಂತಂದರೆ ಯಾವ ಆರ್ಥಿಕತೆಯಲ್ಲಿ ದೇಶದಲ್ಲಿನ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಗಳಿಂದ ನಡೆಯಲ್ಪಡುತ್ತಿರುತ್ತದೋ ಅಂತಹ ಒಂದು ಆರ್ಥಿಕತೆಯನ್ನು ಬಂಡವಾಳಶಾಹಿ ಆರ್ಥಿಕತೆ ಎನ್ನುತ್ತೇವೆ ಅಂತೇಳಿ ಬರೋದು. ಈ ಎಲ್ಲ ಒಂದು ಪಾಯಿಂಟ್ಸನ್ನು ನೀವು ಬರಿಬೇಕಾಗುತ್ತಾ. ಸೊ ಇದು ಇಂಪಾರ್ಟೆಂಟ್ ಅಂತೇನಲ್ಲ, ಸುಮ್ಮನೆ ಎಕ್ಸ್ಟ್ರಾ ಒಂದು ಕ್ವಶನ್ ಇರಲಿ ಈ ಒಂದು ಚಾಪ್ಟರಲ್ಲಿ ಅಂತೇಳಿ ನಾನು ಹೇಳ್ತಾ ಇರೋದು. ಇದರ ಜೊತೆಗೆ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳನ್ನು ಕೂಡ ನೀವು ಬರಿಬೇಕಾಗುತ್ತಾ. ಯಾವ್ಯಾವು ಅಂತಂದರೆ, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರುತ್ತವೆ. ಅದೇ ರೀತಿಯಾಗಿ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸಲಾಗುತ್ತದೆ. ಅದೇ ರೀತಿಯಾಗಿ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿಯಾಗುತ್ತದೆಯೋ ಅದನ್ನು ಕೂಲಿಯ ದರ ಎನ್ನಲಾಗುತ್ತದೆ ಅಂತೇಳಿ ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕ್ವಶನ್ ಕೂಡ ನಿಮ್ಗೆ ಮಾಡೆಲ್ ಪೇಪರಲ್ಲಿ ಇರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ ಅಂತೇಳಿ ಕೇಳ್ತಾರೆ. ಸೊ ಯಾವ ರೀತಿಯಾಗಿ ನೀವು ವಿವರಣೆ ಮಾಡಬೇಕು ಅಂತಂದ್ರೆ, ಸೊ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಅಂತ ಕೇಳ್ಯಾರಲ್ಲ, ಅವುಗಳಲ್ಲಿ ಸರ್ಕಾರ ಮತ್ತು ಕುಟುಂಬದ ಪಾತ್ರವನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಿ ಅಂತೇಳಿ ನೀವು ಪೀಠಿಕೆಯಲ್ಲಿ ಒಂದು 4 ಲೈನ್ ಬರೆದು ಸರ್ಕಾರ ಮತ್ತು ಕುಟುಂಬವನ್ನು ಸಪ್ರೇಟಾಗಿ ನೀವು ಎಕ್ಸ್ಪ್ಲನೇಷನನ್ನು ಮಾಡಬೇಕಾಗುತ್ತೆ. ಅಂತಂದರೆ ಸರ್ಕಾರದ ಪಾತ್ರ ಯಾವ ರೀತಿಯಾಗಿ ಐತಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಂತೇಳಿ ಬರಿಬೇಕಾಗುತ್ತಾ. ಆಮೇಲೆ ಸರ್ಕಾರ ಆದ ನಂತರ ಕುಟುಂಬದ ಪಾತ್ರವನ್ನು ಕೂಡ ನೀವು ಎಕ್ಸ್ಪ್ಲೇನನ್ನು ಮಾಡಬೇಕಾಗುತ್ತೆ. ಅಂತಂದರೆ ಕುಟುಂಬದ ಪಾತ್ರ ಯಾವ ರೀತಿ ಐತೆ ಅಂತಂದರೆ, ಈಗ ಸ್ವಂತ ಅನುಭೋಗಕ್ಕೆ ಸಂಬಂಧಿಸಿದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿ ಅಥವಾ ಅನುಭೋಗಕ್ಕೆ ಸಂಬಂಧಿಸಿದಂತಹ ತೀರ್ಮಾನಗಳನ್ನು ಜಂಟಿಯಾಗಿ ನಿರ್ಧರಿಸುವಂತಹ ವ್ಯಕ್ತಿಗಳ ಒಂದು ಸಮೂಹವನ್ನು ಕುಟುಂಬ ಎನ್ನುತ್ತೇವೆ ಅಂತೇಳಿ ಕುಟುಂಬಗಳಲ್ಲಿ ನೀವು ಈ ಒಂದು ಮೀನಿಂಗ್ ಅಥವಾ ಅರ್ಥವನ್ನು ನೀವು ಬರೆದು ಇದರದ್ದು ಒಂದು ಎಕ್ಸ್ಪ್ಲನೇಷನನ್ನು ನೀವು ಮಾಡಬೇಕಾಗುತ್ತಾ. ಸೊ ಕೊನೆಯದಾಗಿ ನೀವು ಈ ಥರ ಕುಟುಂಬ ವಲಯ ಮತ್ತು ಸರ್ಕಾರವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ದೇಶಗಳ ಎರಡರಲ್ಲಿ ಈ ರೀತಿಯಾಗಿ ಸರ್ಕಾರ ಮತ್ತು ಕುಟುಂಬದ ಪಾತ್ರವನ್ನು ನಾವು ನೋಡ್ಬೋದು ಅಂತೇಳಿ ಉಪಸಂಹಾರದಲ್ಲಿ ನೀವು ಬರೆದ್ರಿ ಅಂತಂದ್ರೆ ನಿಮಗೆ 4 ಮಾರ್ಕ್ಸ್ ಸಿಗ್ತಾವೆ. ಸೊ ಇಷ್ಟು ಈ 3 ಕ್ವಶನ್ಗಳು ನಿಮ್ಗೆ ಫಸ್ಟ್ ಚಾಪ್ಟರಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಚಾಪ್ಟರು ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 3ನೇ ಚಾಪ್ಟರಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತೇಳಿ ನೋಡೋಣ. ಸೊ ಫಸ್ಟ್ ಕ್ವಶನ್, RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ. ಯಾವ್ಯಾವ ಕಾರ್ಯಗಳು ಅಂತಂದರೆ, ನೋಟುಗಳ ಮುದ್ರಣ ಮತ್ತು ಚಲಾವಣೆ ಆಗಿರ್ಬೋದು. ಆಮೇಲೆ ಎರಡನೇದಾಗಿ ಸಾಲವನ್ನು ನಿಯಂತ್ರಣ ಅಥವಾ ಹಣದ ಪೂರೈಕೆಯನ್ನು ಮಾಡೋದಾಗಿರ್ಬೋದು, ಅಥವಾ ಹಣದ ಪೂರೈಕೆಯ ನಿಯಂತ್ರಕನಾದರೂ ಬರೀರಿ. ಇನ್ನು 3ನೇದು ನೋಡ್ರಿ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುವುದು. 4ನೇದು ವಿದೇಶಿ ವಿನಿಮಯ ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸುವುದು. ನಂತರ 5ನೇದು ಬ್ಯಾಂಕುಗಳ ಬ್ಯಾಂಕ್ ಆಗಿ RBI ಕಾರ್ಯವನ್ನು ನಿರ್ವಹಿಸುತ್ತಾ. ಇನ್ನು ಕೊನೆಯದಾಗಿ ಅಂತಿಮ ಋಣದಾತ. ಸೊ ಯಾವ ರೀತಿಯಾಗಿ ಅಂತಿಮ ಋಣದಾತನಾಗಿ RBI ಕಾರ್ಯನಿರ್ವಹಿಸುತ್ತಾ ಅಂತೇಳಿ ಈ ಒಂದು 6 ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತಾ 4 ಮಾರ್ಕ್ಸಿಗೆ. ಅವಾಗ ಮಾತ್ರ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಸೊ ಓನ್ಲಿ ನೀವು ಪಾಯಿಂಟ್ಸ್ ಅಷ್ಟೇ ಬರೆದ್ರೆ 1-2 ಮಾರ್ಕ್ಸನ್ನು ಕೊಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, 3ನೇ ಚಾಪ್ಟರಲ್ಲಿ ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಹಣದ ಶಾಸನಬದ್ಧ ವ್ಯಾಖ್ಯಾನ ಅಂತಂದರೆ ಇದರಲ್ಲಿ ಏನು ನೀವು ಬರಿಬೇಕು ಅಂತಂದರೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ಸಾರ್ವಜನಿಕರ ನಡುವೆ ಚಲಾವಣೆಯಾಗುವ ಹಣದ ಒಟ್ಟು ದಾಸ್ತಾನನ್ನು ಹಣದ ಪೂರೈಕೆ ಅಂತೇಳಿ ಕರಿತೀವಿ ಅಂತೇಳಿ ಒಂದು ಅರ್ಥ ಅಥವಾ ಪೀಠಿಕೆಯಲ್ಲಿ ಇದನ್ನು ಬರೆದು ಬಿಡ್ರಿ. ಸೊ ಇಲ್ಲಿ ಹಣದ ಒಂದು
ಶಾಸನಬದ್ಧ ವ್ಯಾಖ್ಯಾನಗಳು ಅಂತಂದ್ರೆ ಹಣದ 4 ಪರ್ಯಾಯ ಮಾಪಕಗಳು ಅಂತೇನು ಕರಿತೀವಲ್ಲ ನಾವು, M1, M2, M3, M4ಗಳನ್ನು ನೀವು ಇವುಗಳ ಒಂದು ಎಕ್ಸ್ಪ್ಲೇನನ್ನು ಮಾಡಬೇಕಾಗುತ್ತೆ. M1 ಅಂತಂದರೆ ಏನು? ಸಂಕುಚಿತ ಹಣ ಅಲ್ಲ ಇದು. M1 ಅನ್ನು ನಾವು ಯಾವ ರೀತಿಯಾಗಿ ಸಂಖ್ಯಾ ರೂಪದಲ್ಲಿ ಬರಿತೀವಿ ಅಂತಂದರೆ M1 = CU + DD. ಸೊ M1ನಲ್ಲಿ ಯಾವ್ಯಾವ ಅಂಶಗಳು ಬರ್ತಾವೆ ಅಂದರೆ CU + DD ಅನ್ನೆಲ್ಲ. CU ಅಂತಂದರೆ ಸಾರ್ವಜನಿಕರೊಂದಿಗೆ ಇರುವಂತಹ ನಾಣ್ಯಗಳು ಮತ್ತು ಕರೆನ್ಸಿಗಳು. DD ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಬೇಡಿಕೆ ಠೇವಣಿಗಳಾಗಿರ್ತವೆ. ಇನ್ನು M2 ಅಂತಂದರೆ M1ನಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳನ್ನು ಮತ್ತು ಅಂಚೆ ಕಚೇರಿಯಲ್ಲಿರುವ ಒಟ್ಟು ಉಳಿತಾಯ ಠೇವಣಿಗಳನ್ನು ಒಳಗೊಂಡಿರುತ್ತಿದ್ದು. ಸೊ M2. ಸೊ ಇದನ್ನು ಯಾವ ರೀತಿಯಾಗಿ ಸಂಖ್ಯೆ ರೂಪದಲ್ಲಿ ನೀವು ಬರಿಬೇಕಂತಂದರೆ M2 = M1 + POSBD. ಸೊ POSBD ಅಂತಂದರೆ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಖಾತೆ ಠೇವಣಿಗಳು. M2ನ ಅಂಶಗಳನ್ನು ನಾವು ಯಾವ ರೀತಿಯಾಗಿ ನೋಡ್ಬೋದು ಈ ಕೆಳಗಡೆ ಅಂತಂದ್ರೆ ನೋಡ್ರಿ. M2 ಅಂತಂದರೆ ಸಾರ್ವಜನಿಕರೊಂದಿಗಿರುವಂತಹ ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳು, ಅದರ ಜೊತೆಗೆ ವಾಣಿಜ್ಯ ಬ್ಯಾಂಕುಗಳ ಬೇಡಿಕೆ ಠೇವಣಿಗಳು, ಅದರ ಜೊತೆಗೆ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಠೇವಣಿಗಳು M2ನಲ್ಲಿ ಬರ್ತಕ್ಕಂಥ ಅಂಶಗಳಾಗಿರ್ತವೆ. ನಾ M3 ನೋಡ್ರಿ. M3 ಅನ್ನೋದು M1ನಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳ ಜೊತೆಗೆ ಎಲ್ಲ ಬ್ಯಾಂಕುಗಳ ಅವಧಿಯ ಒಂದು ಠೇವಣಿಯನ್ನು ಒಳಗೊಂಡಿರುತ್ತೆ. ಇದಕ್ಕೆ ವಿಶಾಲ ಹಣ ಅಂತೇಳಿ ಕರಿತೀವಿ ನಾವು. ಸೊ M3ಯಲ್ಲಿ ಏನೇನೆಲ್ಲ ಅಂಶಗಳು ಬರ್ತಾವೆ ಅಂತಂದ್ರೆ M3 = M1 + TD. ಸೊ ಇದನ್ನು ಈ ರೀತಿಯಾಗಿ ಸಂಖ್ಯಾ ರೂಪದಲ್ಲಿ ನಾವು ಬರಿಬೋದು. M1 + TD ಅಂತ ಅಂದರೆ M1ನಲ್ಲಿ ಏನೇನೆಲ್ಲ ಅಂಶಗಳು ಬರ್ತಾವೆ ಅದೆಲ್ಲ M3ಯಲ್ಲಿ ಇರ್ತಾವೆ. ಇನ್ನು TD ಅಂತಂದರೆ ಎಲ್ಲ ಬ್ಯಾಂಕುಗಳು ಹೊಂದಿರುವಂಥ ಅವಧಿ ಠೇವಣಿಗಳು. ಇನ್ನು M4 ನೋಡೋದಾದರೆ M4 ಅಂತಂದರೆ M3ನಲ್ಲಿ ಬರುವಂತಹ ಎಲ್ಲ ಅಂಶಗಳು ಮತ್ತು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಠೇವಣಿಗಳ ಜೊತೆಗೆ ಒಟ್ಟು ಠೇವಣಿಗಳನ್ನು ಇದು ಒಳಗೊಂಡಿರುತ್ತೆ. ಇದನ್ನು ಯಾವ ರೀತಿ ಬರೀತೀರಾ ಅಂತಂದರೆ M4 = M3 + TPOD. TPOD ಅಂತಂದರೆ ಒಟ್ಟು ಅಂಚೆ ಕಚೇರಿಯ ಠೇವಣಿಗಳು. ಸೊ ಇಷ್ಟನ್ನು ನೀವು ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತಂದ್ರೆ ಇದು ಬರಿಬೇಕಾಗುತ್ತೆ. ಮೇಯ್ನಾಗಿ M1, M2, M3, M4ಅಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಅಂಶಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತಾ. ಮತ್ತು ಅದರದ್ದು ಫಾರ್ಮುಲಾ ಏನೇನೆಲ್ಲ ಹೇಳಿದ್ನಲ್ಲ, ಸೊ 4 ಫಾರ್ಮುಲಾಗಳನ್ನು ನೀವು ಬರಿಬೇಕಾಗುತ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೊರತೆಯಲ್ಲಿನ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ ಅಥವಾ ಮುಂಗಡ ಪತ್ರದಲ್ಲಿರತಕ್ಕಂತಹ ಕೊರತೆಯಲ್ಲಿನ ಕಡಿತದ ಸಮಸ್ಯೆಯನ್ನು ಚರ್ಚಿಸಿರಿ ಅಂತೇಳಿ ಕ್ವಶನನ್ನು ಕೇಳ್ತಾರೆ. ಸೊ ಯಾವ್ಯಾವ ಸಮಸ್ಯೆಗಳಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, ಮೂಲಭೂತ ಅವಶ್ಯಕತೆಗಳ ಅಭಿವೃದ್ಧಿಯ ಕುಂಠಿತ. ಎರಡನೇದು ಆರ್ಥಿಕ ಬೆಳವಣಿಗೆಯ ಕುಂಠಿತ. ಸೊ ನಾನಿಲ್ಲಿ ಸಮಸ್ಯೆಗಳನ್ನು ಹೇಳ್ತಾ ಹೋಗ್ತೀನಿ, ಅವುಗಳದ್ದು ಎಕ್ಸ್ಪ್ಲನೇಷನನ್ನು ನೀವು ಮಾಡಬೇಕಾಗುತ್ತಾ. ಇನ್ನು ನೆಕ್ಸ್ಟ್ 3ನೇ ಸಮಸ್ಯೆಯನ್ನು ನೋಡೋದಾದರೆ ನೋಡ್ರಿ. 3ನೇದು ವಿವಿಧ ವಲಯಗಳ ಉತ್ಪಾದನೆಯ ಕಡಿತ. 4ನೇದು ಇಲ್ಲ 5 ಆಗೈತಿ, 4 ಅಂತ ಬರೀರಿ. ದೇಶದಲ್ಲಿ ಉದ್ಯೋಗಾವಕಾಶಗಳು ಕಡಿತಗೊಳ್ಳುತ್ತದೆ. 5ನೇದು ಕೊರತೆಯ ಕಡಿತದಿಂದ ವಸ್ತುಗಳಿಗಿರುವಂತಹ ಬೇಡಿಕೆ ಕಡಿಮೆಯಾಗುತ್ತದೆ. ಸೊ ಈ ಒಂದು 5 ಸಮಸ್ಯೆಗಳನ್ನು ನೀವು ಬರೆದು ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಂದ್ರೆ 4 ಅಂಕ ನಿಮಗೆ ಬಂದೇ ಬರ್ತಾವೆ. ಸೊ ಇಷ್ಟು ಕೊರತೆಯಲ್ಲಿನ ಕಡಿತದ ಸಮಸ್ಯೆ ಅಂತಂದರೆ ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಸೊ ಇದೂ ಕೂಡ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಯಾವ ರೀತಿ ಅಂತೇಳಿ ನೋಡ್ರಿ. ಸರ್ಕಾರದ ಮುಂಗಡ ಪತ್ರ ಅಂತೇಳಿ ಬರೆದು ಒಂದು ಬಾಕ್ಸ್ ಹಾಕ್ರಿ. ಅದರಲ್ಲಿ ಬರ್ತಕ್ಕಂಥ 2 ಅಂಶಗಳು ಯಾವ್ಯಾವು ಅಂತಂದರೆ 2 ಟೈಪ್ಸ್ ಅಂತಂದರೆ 2 ಪ್ರಕಾರಗಳು ಅಂತಂದರೆ ಕಂದಾಯ ಮುಂಗಡ ಪತ್ರ ಮತ್ತು ಬಂಡವಾಳ ಮುಂಗಡ ಪತ್ರ. ಕಂದಾಯ ಮುಂಗಡ ಪತ್ರದಲ್ಲಿ ಯಾವ್ಯಾವೆಲ್ಲ ಅಂಶಗಳು ಬರ್ತಾವೆ ಅಂತಂದ್ರೆ ಕಂದಾಯ ಸ್ವೀಕೃತಿಗಳು ಮತ್ತು ಕಂದಾಯ ವೆಚ್ಚಗಳು ಅನ್ನುವಂತಹ 2 ಪ್ರಕಾರಗಳು ಬರ್ತಾವೆ. ನೆಕ್ಸ್ಟ್ ಕಂದಾಯ ಸ್ವೀಕೃತಿಯಲ್ಲಿ ಯಾವ್ಯಾವ ಪ್ರಕಾರಗಳಂತಂದ್ರೆ ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ. ಅದೇ ರೀತಿಯಾಗಿ ಕಂದಾಯ ವೆಚ್ಚಗಳಲ್ಲಿ ನೋಡ್ರಿ, ಯೋಜನಾ ಕಂದಾಯ ವೆಚ್ಚ, ಯೋಜನೇತರ ಕಂದಾಯ ವೆಚ್ಚ ಎನ್ನುವಂತಹ ಪ್ರಕಾರಗಳು ಬರ್ತಾವೆ. ನೆಕ್ಸ್ಟ್ ಬಂಡವಾಳ ಮುಂಗಡ ಪತ್ರದಲ್ಲಿ ನೋಡ್ರಿ, ಬಂಡವಾಳ ಸ್ವೀಕೃತಿಗಳು ಮತ್ತು ಬಂಡವಾಳ ವೆಚ್ಚಗಳು ಬರುತ್ತೆ. ಬಂಡವಾಳ ಸ್ವೀಕೃತಿಯಲ್ಲಿ ಯಾವುದೇ ರೀತಿಯಾದಂಥ ಪ್ರಕಾರಗಳು ಬರಲ್ಲ. ಬಂಡವಾಳ ವೆಚ್ಚಗಳಲ್ಲಿ ಯೋಜನಾ ಬಂಡವಾಳ ವೆಚ್ಚ, ಯೋಜನೇತರ ಬಂಡವಾಳ ವೆಚ್ಚ ಎನ್ನುವಂತಹ 2 ಪ್ರಕಾರಗಳನ್ನು ನಾವು ನೋಡ್ಬೋದು. ಸೊ ಇದಿಷ್ಟು ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಅಂತಂದ್ರೆ ಇಷ್ಟು ನೀವು ಬರೆದ್ರಿ ಅಂತಂದ್ರೆ 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ, ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ ಅಥವಾ ಬಂಡವಾಳ ಖಾತೆಯ ಪಟವನ್ನು ಬರೆಯಿರಿ. ಈ 2ರಲ್ಲಿ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಸೊ ಫಸ್ಟ್ ಚಾಲ್ತಿ ಖಾತೆದು ನೋಡೋಣ. ಚಾಲ್ತಿ ಖಾತೆಯ ಭಾಗಗಳ ಪಟ ಅಂತಂದರೆ ನೋಡ್ರಿ, ಫಸ್ಟ್ ನೀವು ಈ ರೀತಿಯಾಗಿ ಹಾಕಬೇಕಾಗುತ್ತೆ. ಇದನ್ನು ಮತ್ತೆ ನೀವು ತೇರಿ ಥರ ಬರೆಯೋಕೆ ಹೋಗ್ಬಿಡ್ರಿ, ಇದೇ ರೀತಿ ಹಾಕಬೇಕು. ಚಾಲ್ತಿ ಖಾತೆಯಲ್ಲಿ ಬರ್ತಕ್ಕಂತಹ 3 ಅಂಶಗಳು ಯಾವ್ಯಾವು ಅಂತಂದರೆ ಏನೇನೆಲ್ಲ ಬರ್ತಾವಂತಂದರೆ ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣಾ ಪಾವತಿಗಳು. ಸರಕುಗಳ ವ್ಯಾಪಾರದಲ್ಲಿ ಏನೇನೆಲ್ಲ ಬರ್ತಾವಂತಂದ್ರೆ ಸರಕುಗಳ ಆಮದು ಮತ್ತು ಸರಕುಗಳ ರಫ್ತುಗಳನ್ನು ನಾವು ಸರಕುಗಳ ವ್ಯಾಪಾರದಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೇವೆಗಳ ವ್ಯಾಪಾರದಲ್ಲಿ ಏನೇನೆಲ್ಲ ಬರುತ್ತಂತಂದ್ರೆ ನಿವ್ವಳ ಉತ್ಪಾದನಾಂಗ ಆದಾಯ, ನಿವ್ವಳ ಉತ್ಪಾದನಾಂಗೇತರ ಆದಾಯವನ್ನು ನೋಡ್ಬೋದು.
ನಂತರ ವರ್ಗಾವಣೆ ಪಾವತಿಗಳಲ್ಲಿ ಉಡುಗೊರೆಗಳು, ಪಾವತಿಗಳು ಮತ್ತು ಅನುದಾನಗಳನ್ನು ಒಳಗೊಂಡಿರುತ್ತೆ ಅಂತೇಳಿ ಬರೀರಿ. ಇನ್ನು ನೆಕ್ಸ್ಟು ಈ ಸೇವೆಗಳ ವ್ಯಾಪಾರದಲ್ಲಿ ನಿವ್ವಳ ಉತ್ಪಾದನಾಂಗ ಆದಾಯ, ನಿವ್ವಳ ಉತ್ಪಾದನಾಂಗೇತರ ಆದಾಯಗಳನ್ನು ಬರೆದಿರ್ತೀರಲ್ಲ, ಅಲ್ಲಿ ನಿವ್ವಳ ಉತ್ಪಾದನಾಂಗ ಆದಾಯದಲ್ಲಿ ಏನೇನೆಲ್ಲ ಬರ್ತಾವಂದ್ರೆ ನೌಕರರ ಪರಿಹಾರದಿಂದ ಬರುವಂತಹ ನಿವ್ವಳ ಆದಾಯ ಮತ್ತು ನಿವ್ವಳ ಹೂಡಿಕೆ ಆದಾಯ, ಈ 2 ಅಂಶಗಳನ್ನು ಬರೀರಿ. ಇನ್ನು ನಿವ್ವಳ ಉತ್ಪಾದನಾಂಗೇತರ ಆದಾಯದಲ್ಲಿ ಏನೇನೆಲ್ಲ ಬರ್ತಾವಂದ್ರೆ ಬ್ಯಾಂಕಿಂಗು, ವಿಮೆ, ಪ್ರವಾಸೋದ್ಯಮ, ಸಾಫ್ಟ್ವೇರು, ನೌಕಾ ಸೇವೆಗಳು ಇತ್ಯಾದಿ ಸೇವೆಗಳನ್ನು ನೀವು ಇದರಲ್ಲಿ ಬರಿಬೇಕಾಗುತ್ತೆ. ಸೊ ಇಷ್ಟು ಬರೆದ್ರಿ ಅಂತಂದ್ರೆ ನಿಮಗೆ 4 ಮಾರ್ಕ್ಸು ಬಂದೇ ಬರುತ್ತೆ. ಇಷ್ಟು ಚಾಲ್ತಿ ಖಾತೆಯ ಭಾಗಗಳ ಪಟ ಆಗಿರುತ್ತೆ. ನೆಕ್ಸ್ಟ್ ಬಂಡವಾಳ ಖಾತೆಯ ಪಟವನ್ನು ನೋಡೋದಾದರೆ, ಸೊ ನೋಡ್ರಿ, ಬಂಡವಾಳ ಖಾತೆಯಲ್ಲಿ 3 ಪ್ರಕಾರಗಳನ್ನು ನಾವು ನೋಡ್ಬೋದು ಅಥವಾ ಅಂಶಗಳಾಗಿರ್ಬೋದು. ಸೊ ಹೂಡಿಕೆಗಳು, ಬಾಹ್ಯ ಸಾಲಗಳು ಮತ್ತು ಬಾಹ್ಯ ನೆರವು. ಹೂಡಿಕೆಯಲ್ಲಿ ಏನೇನೆಲ್ಲ ನೋಡ್ಬೋದು ಅಂತಂದರೆ ನೇರ ಹೂಡಿಕೆ, ಪೋರ್ಟ್ಫೋಲಿಯೋ ಹೂಡಿಕೆ ಅಂತೇಳಿ 2 ವಿಧಗಳನ್ನು ನೋಡ್ಬೋದು. ಇವೆರಡರಲ್ಲಿ ನೇರ ಹೂಡಿಕೆಯಲ್ಲಿ ಯಾವ್ಯಾವೆಲ್ಲ ಅಂಶಗಳು ಬರ್ತಾವೆ ಅಂತಂದ್ರೆ ಉದಾಹರಣೆಗೆ FD ಆಗಿರ್ಬೋದು, ಈಕ್ವಿಟಿ ಬಂಡವಾಳ, ಪುನರ್ ಹೂಡಿಕೆ ಆಗಿರ್ಬೋದು, ಗಳಿಕೆಗಳು ಮತ್ತು ಇತರೆ ನೇರ ಬಂಡವಾಳದ ಹರಿವು ಅಂತೇಳಿ ಬರೀರಿ. ನಾವು ಪೋರ್ಟ್ಫೋಲಿಯೋದಲ್ಲಿ ನೋಡ್ರಿ, ಉದಾಹರಣೆಗೆ ಸಾಗರೋತ್ತರ ನಿಧಿಗಳು ಅಂತೇಳಿ ಬರೀರಿ. ಸೊ ಇದಿಷ್ಟು ಹೂಡಿಕೆದಾಯಿತು. ಇನ್ನು ಬಾಹ್ಯ ಸಾಲದಲ್ಲಿ ಏನೇನೆಲ್ಲ ಅಂತಂದರೆ ಉದಾಹರಣೆಗೆ ಬಾಹ್ಯ ವಾಣಿಜ್ಯ ಸಾಲಗಳು, ಅಲ್ಪಾವಧಿ ಸಾಲಗಳು ಅಂತೇಳಿ ಬರೀರಿ. ನೆಕ್ಸ್ಟ್ ಬಾಹ್ಯ ನೆರವಿನಲ್ಲಿ ಉದಾಹರಣೆಯನ್ನು ಬರಿಬೇಕು. ಇದಕ್ಕೆ ಸರ್ಕಾರದ ಅನುದಾನ, ಅಂತರ್ ಸರ್ಕಾರಿಯ, ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಾಲಗಳು ಅಂತೇಳಿ ಉದಾಹರಣೆಯನ್ನು ಬರೀರಿ. ಸೊ ಇಷ್ಟು ಬರೆದ್ರಿ ಅಂತಂದ್ರೆ ನಿಮಗೆ 4 ಮಾರ್ಕ್ಸು ಬಂದೇ ಬರುತ್ತೆ. ಸೊ ಇವೆರಡು ಕ್ವಶನ್ಗಳಲ್ಲಿ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಆಗಿ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೇಳ್ತಕ್ಕಂತಹ 4 ಅಂಕದ ಪ್ರಶ್ನೆಗಳಾಗಿರ್ತವೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರಿ ಅಂತಂದರೆ ಇದೇ ರೀತಿ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.